Good morning to all. Myself Nandini. I welcome you to the today's session. In this class, we are going to study about 4th unit, Introduction to Computer Organization and Operating System. In this class, we are going to cover Network OS, Mobile OS and the services. The course objective I am going to teach you in the today's class is definition of operating system, characteristic features of OS, types of OS, services of OS, network OS, mobile OS. So these are the topics we are going to study in the today's class. First, operating system. Operating system. Operating system is a collection of software that manages computer resources and the hardware. So, computer, see, we are using the term computer. Computer is an electronic device and a computer has become a common device in nowadays. Each and every one are using computers for different purpose. Computer consists of two parts, hardware part and the software part. Hardware includes CPU, memory, input-output device, means the devices which we can see physically are known as hardware components, and software means set of programs that are written to run the computer is known as a software. Again, in a software, we have two types of software, system software and application software. Operating system is known as system software. Why we call operating system as a system software andre? First, system software andre eno? Softwares that are designed to manage the resources of the computer are known as the system software. Resources means, for example, CPU, RAM, IO devices, files, process, ಇವನ್ನೆಲ್ಲ ನಾವು ರಿಸೋರ್ಸಸ್ ಅಂತ ಕರಿತೀವಿ. ಈ ರಿಸೋರ್ಸಸ್ನ ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ಮಾನಿಟ್ರ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥ ಸಾಫ್ಟ್ವೇರ್ನ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ ದಟ್ ವಿಲ್ ರನ್ ಆನ್ ದ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಮೇಲೆ ರನ್ ಮಾಡೋ ಅಂಥ ಸಾಫ್ಟ್ವೇರ್ಸ್ಗಳನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸು, ಇದನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಇನ್ ಅ ಸಿಂಪಲ್ ವೇ, ಸಿ ಇನ್ ದಿಸ್ ಡಯಾಗ್ರಾಮ್ ಯೂಸರ್, ಹಾರ್ಡ್ವೇರ್, ಇವೆರಡರ ಮಧ್ಯೆ ನಾವೇನು ಯೂಸ್ ಮಾಡ್ತಿದ್ದೀವಿ? ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇಟ್ ಆ್ಯಕ್ಟ್ ಆ್ಯಸ್ ಎನ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಹಾರ್ಡ್ವೇರ್. ಸೊ ಇಲ್ಲಿ ಬಂದರೆ ಕಂಪ್ಯೂಟರ್ ಇಸ್ ಕನ್ಸಿಸ್ಟ್ ಆಫ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ಸ್ ಇರುತ್ತೆ. ಆಪ್ರೇಟಿಂಗ್ ಸಿಸ್ಟಮು, ಅಪ್ಲಿಕೇಶನ್ ಸಾಫ್ಟ್ವೇರು, ಎರಡು ಸಾಫ್ಟ್ವೇರ್ ಇರುತ್ತೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರು ಮತ್ತು ಸಿಸ್ಟಮ್ ಸಾಫ್ಟ್ವೇರು. ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಹಾಕ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಆದ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಅಂದರೆ ಯೂಸರ್ಗೆ ಅರ್ಥ ಆಗೋವಂಥ ಸಾಫ್ಟ್ವೇರ್ಸ್ಗಳು ಯೂಸ್ ಮಾಡೋಕ್ಕೆ ಈಸಿಯಾಗಿರುತ್ತಲ್ಲ ಅಂಥ ಸಾಫ್ಟ್ವೇರ್ಸ್ಗಳನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಮೀನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಹಾಕ್ತೀವಿ. ವಿತೌಟ್ ಆಪ್ರೇಟಿಂಗ್ ಸಿಸ್ಟಮ್ ವಿ ಕೆನಾಟ್ ರನ್ ದ ಕಂಪ್ಯೂಟರ್. ಇದು ಯಾವ ಥರ ಅಂದರೆ, ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡುವಾಗ ಯಾವ ಥರ ಫೌಂಡೇಶನ್ ನಾವು ಹಾಕ್ತೀವಿ, ಅದೇ ಥರ ಒಂದು ಡಿವೈಸಲ್ಲಿ ಹಾರ್ಡ್ವೇರ್ ಆಗಿರ್ಬೋದು ಮತ್ತು ಅದರಲ್ಲಿರುವಂಥ ರಿಸೋರ್ಸಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ಮು ಇರಲೇಬೇಕು. ಆಪ್ರೇಟಿಂಗ್ ಸಿಸ್ಟಮ್ ಇತ್ತು ಅಂದರೆ ಅದ್ರ ಮೇಲ್ಗಡೆ ನಾವು ನಮ್ಗೆ ಯಾವ ಅಪ್ಲಿಕೇಶನ್ ಬೇಕಾಗುತ್ತೆ ಅಂಥ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಯೂಸರ್ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಈಸ್ ಅ ಫೌಂಡೇಶನ್ ಆಫ್ ಅ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ ದಟ್ ಮ್ಯಾನೇಜಸ್ ಕಂಪ್ಯೂಟರ್ ರಿಸೋರ್ಸಸ್ ಆ್ಯಂಡ್ ಹಾರ್ಡ್ವೇರ್. ಇಟ್ ಆ್ಯಕ್ಟ್ ಆಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ದಿ ಕಂಪ್ಯೂಟರ್ ಹಾರ್ಡ್ವೇರ್. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ OS ಏನೇನು ಅಂತಂದರೆ, ಎವ್ರಿ ಕಂಪ್ಯೂಟರ್ ಪ್ರೋಗ್ರಾಮ್ ರಿಕ್ವೈರ್ಸ್ ಅನ್ OS ಟು ರನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಯಾವುದೇ ಒಂದು ಡಿವೈಸ್ ಆಗಿರಲಿ, ಆ ಡಿವೈಸಲ್ಲಿ ನಾವು ಯಾವುದೇ ಅಪ್ಲಿಕೇಶನ್ಸ್ಗಳನ್ನ ನಾವು ರನ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಆಪ್ರೇಟಿಂಗ್ ಸಿಸ್ಟಮ್ ಇರಲೇಬೇಕು.
ಆಮೇಲೆ ನಾವು ಕಂಪ್ಯೂಟರಲ್ಲಿ ನಾವು ಸ್ಟೋರ್ ಮಾಡುವಂಥ ಫೈಲ್ಸ್ಗಳು, ಯೂಶ್ವಲಿ ನಾವು ಕಂಪ್ಯೂಟರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬಿಕಾಸ್ ಆಫ್ ಸ್ಟೋರೇಜ್ ಕೆಪಾಸಿಟಿ. ಅಂದರೆ ಇನ್ ಅ ಡಿವೈಸ್ ವಿ ಸ್ಟೋರ್ ಅ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ದ ಡೇಟಾ ಕ್ಯಾನ್ ಬಿ ಯೂಸ್ಡ್ ವೆನ್ ಎವರ್ ವಿ ವಾಂಟ್. ಸೊ ನಾವೇನು ಮಾಡ್ತೀವಿ, ಮಿಷಿನ್ಸಲ್ಲಿ ನಾವು ಡೇಟಾ, ನಮ್ಗೆ ಯಾವ ಡೇಟಾ ಬೇಕೋ ಅದನ್ನು ಸ್ಟೋರ್ ಮಾಡ್ತೀವಿ, ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಕೋತೀವಿ. ನಮ್ಮ ಓ ಎಸ್ ಏನು ಮಾಡುತ್ತೆ ಅಂದರೆ ನಾವು ಸ್ಟೋರ್ ಮಾಡಿರುವಂಥ ಡೇಟಾ ಅಂದರೆ ಫೈಲ್ಸು ಮತ್ತು ಮೆಮೊರಿ ಇದನ್ನೆಲ್ಲ ಏನು ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಫೈಲ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್, ಹ್ಯಾಂಡಲಿಂಗ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಅಂದರೆ ನಾವೇನು ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ಟು ಮತ್ತು ಪೆರಿಫೆರಲ್ ಡಿವೈಸಸ್ ಏನು ಕನೆಕ್ಟ್ ಆಗಿರುತ್ತೆ, ಕೀಬೋರ್ಡು, ಮೌಸು, ಇದನ್ನೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಕಂಟ್ರೋಲಿಂಗ್ ಪೆರಿಫೆರಲ್ ಡಿವೈಸಸ್. ಆ್ಯಂಡ್ ಇಟ್ ಪ್ರೊವೈಡ್ಸ್ ಸೆಕ್ಯೂರಿಟಿನೂ ಕೂಡ ಪ್ರೊವೈಡ್ ಮಾಡುತ್ತೆ ಟು ದ ಅಪ್ಲಿಕೇಶನ್ಸ್ ಆ್ಯಂಡ್ ಟು ದ ರಿಸೋರ್ಸಸ್ ದಟ್ ಆರ್ ರನ್ನಿಂಗ್ ಇನ್ ಅವರ್ ಕಂಪ್ಯೂಟರ್. ಮಲ್ಟಿ ಟಾಸ್ಕಿಂಗ್, ಓ ಎಸ್ದು ಇನ್ನೊಂದು ಇದೇನಂತಂದರೆ ನಾವು ಒಂದು ಓ ಎಸ್ ಮೇಲೆ ಎಷ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ಬೇಕಾದರೂ ನಾವು ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ದೇರ್ ಈಸ್ ನೋ ರೂಲ್ ದ್ಯಾಟ್ ಒಂದು ಓ ಎಸ್ಸಲ್ಲಿ ಒಂದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಹಾಕಬೇಕು ಅಂತ ಏನೂ ಇಲ್ಲ. ಇಟ್ ಹೆಲ್ಪ್ ಅಸ್ ಟು ರನ್ ಅ ಮಲ್ಟಿಪಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆನ್ ಅ ಸಿಂಗಲ್ ಕಂಪ್ಯೂಟರ್. ಸೊ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಓ ಎಸ್ ಅಂದರೆ every computer program requires an OS to run application software. It helps in file management, it helps in memory management, and helps in handling input and output, controlling peripheral devices. Along with that, it also provides the security and it also helps in multitasking, means running multiple application software on a computer. ಟೈಪ್ಸ್ ಆಫ್ ಓ ಎಸ್. ಟೈಪ್ಸ್ ಆಫ್ ಓ ಎಸ್ ಅಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮು, ಮಲ್ಟಿ ಟಾಸ್ಕಿಂಗ್ ಟೈಮ್ ಶೇರಿಂಗ್ ಓ ಎಸ್ಸು, ಮಲ್ಟಿ ಪ್ರಾಸೆಸ್ಸಿಂಗು, ರಿಯಲ್ ಟೈಮ್ ಓ ಎಸ್ಸು, ಡಿಸ್ಟ್ರಿಬ್ಯೂಟೆಡ್ ಓ ಎಸ್ಸು, ನೆಟ್ವರ್ಕ್ ಓ ಎಸ್ಸು ಮತ್ತು ಮೊಬೈಲ್ ಓ ಎಸ್. ಓ ಎಸ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇಲ್ಲಿ ಸೆಟ್ ಆಫ್ ಪ್ರೋಗ್ರಾಮ್ಸ್ ಏನಾಗಿರುತ್ತೆ ಬ್ಯಾಚ್ ವೈಸ್ ಆಗಿ ಡಿವೈಡ್ ಮಾಡಿರ್ತೀವಿ, ದಟ್ ವಿಲ್ ಬಿ ರನ್, ಅದನ್ನು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರಾಸೆಸ್ಸಿಂಗ್ ಅಂದರೆ ಮಲ್ಟಿಪಲ್ ಪ್ರಾಸೆಸ್ನ ಸೈಮಲ್ಟೇನಿಯಸ್ ಆಗಿ ರನ್ ಮಾಡೋದನ್ನ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರಾಸೆಸ್ಸಿಂಗ್ ಓ ಎಸ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಟೆಡ್ ರಿಯಲ್ ಟೈಮ್ ಓ ಎಸ್ಗಳು, ನೆಟ್ವರ್ಕ್ ಓ ಎಸ್ಸು ಮತ್ತು ಮೊಬೈಲ್ ಓ ಎಸ್, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಕಲಿಯೋದು ನೆಕ್ಸ್ಟು ಸರ್ವೀಸಸ್ ಆಫ್ ಓ ಎಸ್. ಏನೇನು ನಮಗೆ ಆ ಓ ಎಸ್ಸಿಂದ ಅಡ್ವಾಂಟೇಜ್ ಇದೆ, ಬೆನಿಫಿಟ್ಸ್ ಇದೆ, ಅದನ್ನು ನಾವು ಸರ್ವೀಸಸ್ ಆಫ್ ಓ ಎಸ್ ಅಂತ ಕರಿತೀವಿ. ಫಸ್ಟ್ ಒನ್ನು ಅಲೌಸ್ ದ ಡಿಸ್ಕ್ ಆಕ್ಸೆಸ್ ಆ್ಯಂಡ್ ಫೈಲ್ ಸಿಸ್ಟಮ್ ಡಿವೈಸ್ ಡ್ರೈವ್ಸ್ ನೆಟ್ವರ್ಕಿಂಗ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ. ಮೀನ್ಸ್ ದ ಡೇಟಾ ವಾಟ್ ವಿ ಹ್ಯಾವ್ ಸ್ಟೋರ್ಡ್ ಇನ್ ಅ ಕಂಪ್ಯೂಟರ್ ಆರ್ ಇನ್ ಅ ಡ್ರೈವ್ ದಟ್ ಶುಡ್ ಬಿ ಸ್ಟೋರ್ಡ್ ಸೇಫ್ಲಿ, ಅದನ್ನು ಸೆಕ್ಯೂರ್ ಮಾಡೋದು ನಮ್ಮ ಓ ಎಸ್. ಇಟ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ದಿ ಓ ಎಸ್. ಪ್ರೋಗ್ರಾಮ್ಸ್ಗಳು, ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡೋದು, ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡೋದು, ಹ್ಯಾಂಡ್ಲಿಂಗ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ಗಳು, ಮ್ಯಾನಿಪುಲೇಷನ್ ಆಫ್ ದ ಫೈಲ್ಸ್ಗಳನ್ನ ರೀಡ್ ಮಾಡೋದು, ರೈಟ್ ಮಾಡೋದು, ಆ್ಯಂಡ್ ಎರರ್ ಡಿಟೆಕ್ಷನ್ ಆ್ಯಂಡ್ ಹ್ಯಾಂಡ್ಲಿಂಗ್. ಇಫ್ ದೇರ್ ಈಸ್ ಎನಿ ಪ್ರಾಬ್ಲಮ್ ಹಕ್ಕರ್ಡ್ ಇನ್ ಅ ಫೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ರಿಸೋರ್ಸಸ್ ಆಗಿರ್ಬೋದು, ಅದನ್ನು ಮ್ಯಾನೇಜ್ ಮಾಡುತ್ತೆ. ರಿಸೋರ್ಸ್ ಅಲೋಕೇಶನ್, ಟು ರನ್ ಅ ಮಲ್ಟಿಪಲ್ ಪ್ರಾಸೆಸ್ ವಿ ರಿಕ್ವೈರ್ಡ್ ಅ ರಿಸೋರ್ಸಸ್, ಆ ಪ್ರಾಸೆಸ್ಗಳಿಗೆಲ್ಲ ರಿಸೋರ್ಸಸ್ ಏನೇನು ಬೇಕು ಅದನ್ನು ಅಲೋಟ್ ಮಾಡೋದು. ಇನ್ಫಾರ್ಮೇಷನ್ ಆ್ಯಂಡ್ ರಿಸೋರ್ಸ್ ಪ್ರೊಟೆಕ್ಷನ್ ಟು ದ ರಿಸೋರ್ಸಸ್, ಕಂಪ್ಯೂಟರ್ ಒಳಗಡೆ ಇರುವಂಥ ರಿಸೋರ್ಸಸ್ಗೆ ಪ್ರೊಟೆಕ್ಷನ್ನ ಮಾಡೋದು ಮತ್ತು ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ನ ಮಾಡೋದು, ಇವೆಲ್ಲ ಸರ್ವೀಸಸ್ ಆಫ್ ಓ ಎಸ್. ಅಲೌಸ್ ಡಿಸ್ಕ್ ಆಕ್ಸೆಸ್ ಆ್ಯಂಡ್ ಫೈಲ್ ಸಿಸ್ಟಮ್ ಡಿವೈಸ್ ಡ್ರೈವರ್ಸ್, ನೆಟ್ವರ್ಕಿಂಗ್ ಸೆಕ್ಯೂರಿಟಿ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಮೆಮೊರಿ ಮ್ಯಾನೇಜ್ಮೆಂಟ್, ವರ್ಚುವಲ್ ಮೆಮೊರಿ ಮಲ್ಟಿಟಾಸ್ಕಿಂಗ್, ಹ್ಯಾಂಡಲಿಂಗ್ ಇನ್ಪುಟ್ ಔಟ್ಪುಟ್ ಆಪರೇಷನ್, manipulation of the file system, error detection and handling, resource allocation, information and resource protection. So these are the functions of OS, or we can also say it as a services of OS. ವೆರಿ ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಓ ಎಸ್ಸು ನಮ್ಮ ಕಂಪ್ಯೂಟರ್ ಒಳಗಡೆ ಇರುವಂಥ ರಿಸೋರ್ಸಸ್ನ ಮತ್ತು ಹಾರ್ಡ್ವೇರ್ ಕಾಂಪೊನೆಂಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಅಲ್ಲೇನಾದರೂ ಎರರ್ ಅಕ್ಕರ್ ಆಯಿತು ಅಂತ ಅಂದರೆ ಅದನ್ನು ಹ್ಯಾಂಡಲ್ ಮಾಡುತ್ತೆ, ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಡೇಟಾನ ಫೈಲ್ ಸಿಸ್ಟಮ್ಸಿಂದ ರೀಡ್ ಮಾಡೋಕ್ಕೆ, ರೈಟ್ ಮಾಡೋಕ್ಕೆ, ಮತ್ತು ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡೋಕ್ಕೆ ಬೇಕಾಗಿರುವಂಥ ರಿಸೋರ್ಸಸ್ನ ಅದು ಪ್ರೊವೈಡ್ ಮಾಡುತ್ತೆ. ರಿಸೋರ್ಸಸ್ ಅಂದರೆ ಮೆಮೊರಿ, ಆ ಅಪ್ಲಿಕೇಶನ್ಗೆ ಎಷ್ಟು ಅಮೌಂಟ್ ಆಫ್ ಮೆಮೊರಿ ಬೇಕು ಅದನ್ನು ಅಲಾಟ್ ಮಾಡೋದು, ಡಿಅಲೋಕೇಟ್ ಮಾಡೋದು, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ದು ಕೆಲಸ.
Next, very important, network operating system. See, network, as the name itself is telling, network, ಈ ಆಪರೇಟಿಂಗ್ ಸಿಸ್ಟಮ್ನ ನಾವು ನೆಟ್ವರ್ಕಲ್ಲಿ ಯೂಸ್ ಮಾಡ್ತೀವಿ. ನೆಟ್ವರ್ಕ್ ಅಂದರೆ ಏನು? ಆ ನೆಟ್ವರ್ಕ್ ಇಸ್ ಅ ಕಲೆಕ್ಷನ್ ಆಫ್ 2 or more ಕಂಪ್ಯೂಟರ್ಸ್. 2-3 ಕಂಪ್ಯೂಟರ್ಸ್ಗಳನ್ನ ನಾವು ಕನೆಕ್ಟ್ ಮಾಡಿದರೆ ದಟ್ ಆರ್ ವರ್ಕಿಂಗ್ ಟುಗೆದರ್, ದೆನ್ ದಟ್ ಈಸ್ ನೋನ್ ಆ್ಯಸ್ ಅ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಈ ನೆಟ್ವರ್ಕ್ಗಲ್ಲಿ ಆಪರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಿರೋದನ್ನು ಅದನ್ನು ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲೇನು ಕೆಲಸ? ಇಟ್ ಮ್ಯಾನೇಜಸ್ ದ ನೆಟ್ವರ್ಕ್ ರಿಸೋರ್ಸಸ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ ಡಯಾಗ್ರಾಮಲ್ಲಿ ನೋಡಿದ್ರೆ ದಿಸ್ ಈಸ್ ಅ ಸರ್ವರ್, ದೀಸ್ ಆರ್ ದ ಕ್ಲೈಂಟ್ಸ್. ಸೊ ಇದೊಂದು ಸ್ಮಾಲ್ ನೆಟ್ವರ್ಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. 1 2 3 4 ಟೈಪ್ಸ್ ಆಫ್ ಕ್ಲೈಂಟ್ಸ್ ಇದೆ. ದಿಸ್ ಮೇ ಬಿ ಏನಾಗಿರ್ಬೋದು, ಲ್ಯಾನ್ ಕನೆಕ್ಟೆಡ್ ಆಗಿರ್ಬೋದು. ಸರ್ವರ್ ಅಂದರೆ ಆ ಕಂಪ್ಯೂಟರ್ ವಿಚ್ ಈಸ್ ರೆಡಿ ಟು ರೆಸ್ಪಾನ್ಸ್ ಟು ದ ರಿಕ್ವೆಸ್ಟ್ ಕಮ್ಮಿಂಗ್ ಫ್ರಮ್ ದ ಕ್ಲೈಂಟ್. ಕ್ಲೈಂಟ್ ಏನಂದರೆ ರಿಕ್ವೆಸ್ಟನ್ನ ಕಳಿಸ್ತಾನೆ, ಸರ್ವರ್ ಏನು ಕೆಲಸ ಅಂದರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ಪ್ರಿಂಟರ್ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನಾನು 1 2 3 4 ಕ್ಲೈಂಟ್ ಇದೆ, ಒಂದು ಸರ್ವರ್ ಇದೆ. ಇನ್ ದಿಸ್ ಸರ್ವರ್ ನಾನು ಪ್ರಿಂಟರ್ ಸಾಫ್ಟ್ವೇರ್ನ, ಅದು ಪ್ರಿಂಟರ್ ಅಂದರೆ ಅದು ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರು. ಆ ಪ್ರಿಂಟರ್ ಕೆಲಸ ಏನು ಅಂತಂದರೆ ನಾವೇನು ಸಾಫ್ಟ್ ಕಾಪಿ ಟೈಪ್ ಮಾಡಿರ್ತೀವಿ ಅದನ್ನು ಹಾರ್ಡ್ ಕಾಪಿಯಾಗಿ ಪ್ರಿಂಟ್ ಮಾಡೋದು. ಸೊ ಅದನ್ನು ನಮ್ಮ ಮಿಷಿನಲ್ಲಿ ನಾವು ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಆ ಪ್ರಿಂಟರ್ ಸಾಫ್ಟ್ವೇರ್ನ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿರಬೇಕು. ಸೊ ಇವಾಗ ನಾನು ಎಲ್ಲನೂ 4 ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡೋದು ಬದಲು ನಾನೇನು ಮಾಡ್ತೀನಿ, ಪ್ರಿಂಟರ್ ಸಾಫ್ಟ್ವೇರ್ನ ಒಂದು ಮಿಷಿನಲ್ಲಿ ಇನ್ಸ್ಟಾಲ್ ಮಾಡ್ತೀನಿ, ಅದನ್ನು ಸರ್ವರ್ ಅಂತ ಕರಿತೀನಿ. ಸೊ ಇವಾಗ ಪ್ರಿಂಟರ್ ಸಾಫ್ಟ್ವೇರ್ ಇಸ್ ಇನ್ಸ್ಟಾಲ್ಡ್ ಇನ್ ದ ಸರ್ವರ್ ಮಿಷಿನ್. ಆಲ್ ದ ಕ್ಲೈಂಟ್ ಸಿಸ್ಟಮ್ಸ್ ಅಲ್ಲಿ ಏನು ಇನ್ಸ್ಟಾಲ್ ಮಾಡಿಲ್ಲ. ಸೊ ಇವಾಗ ಏನಾಗುತ್ತೆ ಅಂತಂದರೆ ವೆನ್ ಎವರ್ ದಿಸ್ ಕ್ಲೈಂಟ್ ವಾಂಟ್ ಟು ಟೇಕ್ ಅ ಪ್ರಿಂಟ್ ಔಟ್ ಅಂದಾಗ ಯು ವಿಲ್ ಸೆಂಡ್ ದಟ್ ಫೈಲ್ ಟು ದ ಸರ್ವರ್ ಆ್ಯಂಡ್ ಇಟ್ ವಿಲ್ ರೆಸ್ಪಾನ್ಸ್. ಸೊ ಅಂದರೆ ರಿಸೋರ್ಸಸ್ನ ನಾವೇನು ಮಾಡ್ತಿದ್ದೀವಿ, ಶೇರ್ ಮಾಡ್ತಾ ಇದ್ದೀವಿ. ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಇನ್ ಆಲ್ ದ ಕಂಪ್ಯೂಟರ್, ವಾಟ್ ವಿ ಹ್ಯಾವ್ ಡನ್ ಇನ್ ಒಂದು ಸಿಸ್ಟಮಲ್ಲಿ ಬೇಕಾಗಿರೋವಂಥ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆಗಿರ್ಬೋದು, ರಿಸೋರ್ಸಸ್ ಆಗಿರ್ಬೋದು, ಅದನ್ನು ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದನ್ನು ಸೆಂಟ್ರಲೈಸ್ಡ್ ಮತ್ತು ಹೈಲಿ ಪವರ್ಫುಲ್ ಅದನ್ನು ಕರಿತೀವಿ, ಅದರ ಸರ್ವರ್ ಸಿಸ್ಟಮ್ ಅಂತ ಕರಿತೀವಿ. ರಿಮೈನಿಂಗ್ ಏನಪ್ಪ ಅಂತಂದರೆ ದೇ ಕ್ಯಾನ್ ಸೆಂಡ್ ಅ ರಿಕ್ವೆಸ್ಟ್, ದೇ ಕ್ಯಾನ್ ಆ್ಯಕ್ಸಸ್ ದ ಡೇಟಾ. ಸೊ ಈ ಇದೇನಾಗ್ತಿದೆ ಅಂತಂದರೆ ಇಲ್ಲಿಂದ ಸೆಂಡ್ ಆಗುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ, ಸೆಂಡ್ ಆಗುತ್ತೆ, ರಿಸೀವ್ ಆಗುತ್ತೆ, ಸೆಂಡ್ ಆಗುತ್ತೆ, ರಿಸೀವ್ ಆಗುತ್ತಲ್ವಾ. ಸೊ ದಿಸ್ ಸಿಸ್ಟಮಲ್ಲಿ ಇದೇನಾಗಿದೆ, ಇಟ್ ಈಸ್ ಕನೆಕ್ಟೆಡ್ ಟು ದ ಕ್ಲೈಂಟ್ಸ್. ಸೊ ಕಲೆಕ್ಷನ್ ಆಫ್ 2 or more ಕಂಪ್ಯೂಟರ್ ಇಸ್ ನೋನ್ ಆ್ಯಸ್ ಎ ನೆಟ್ವರ್ಕ್. ಸೊ ಈ ನೆಟ್ವರ್ಕಲ್ಲಿ ನಾವು ಯೂಸ್ ಮಾಡುವಂಥ ಸಾಫ್ಟ್ವೇರ್ನ ನಾವು ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. It is designed to share the files and printers among multiple devices in a local area network. ಸೊ ಇದೇನು ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಟು ಶೇರ್ ದ ಫೈಲ್ಸ್ ಆ್ಯಂಡ್ ದ ಪ್ರಿಂಟರ್ ಆ್ಯಕ್ಸಸ್ ಟು ಆಲ್ ದ ಮಲ್ಟಿಪಲ್ ಕ್ಲೈಂಟ್ಸ್ ಇನ್ ಅ ನೆಟ್ವರ್ಕ್. ಸೊ ವೆರಿ ಸಿಂಪಲ್, ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದರೆ ನೆಟ್ವರ್ಕ್ ಅಂದರೆ ಕಲೆಕ್ಷನ್ಸ್ ಆಫ್ 2 or more ಕಂಪ್ಯೂಟರ್ನ ನೆಟ್ವರ್ಕ್ ಅಂತ ಕರಿತೀವಿ. ಅಲ್ಲಿ ಒಂದು ಮಿಷಿನ್ನ ಸರ್ವರ್ ಅಂತ ಮಾಡಿರ್ತೀವಿ, ಇನ್ ರಿಮೈನಿಂಗ್ ಮಿಷಿನ್ಸ್ನ ನಾವು ಕ್ಲೈಂಟ್ಸ್ ಅಂತ ಕರೆದಿರ್ತೀವಿ. ಸೊ ಕ್ಲೈಂಟ್ಸ್ ಏನು ಕೆಲಸ ಅಂದರೆ ದೇ ಕ್ಯಾನ್ ಸೆಂಡ್ ಅ ರಿಕ್ವೆಸ್ಟ್ ಆ್ಯಂಡ್ ಟೇಕ್ ಅ ಡೇಟಾ ಫ್ರಮ್ ದ ಸರ್ವರ್. ಸರ್ವರಲ್ಲಿ ನಾವು ಎಲ್ಲ ಟೈಪ್ ಆಫ್ ಅಪ್ಲಿಕೇಶನ್ ಮತ್ತು ರಿಸೋರ್ಸಸ್ನ ಸ್ಟೋರ್ ಮಾಡಿರ್ತೀವಿ. ಸೊ ಇವಾಗ ಇವೆರಡರ ಮಧ್ಯೆ ಕಮ್ಯುನಿಕೇಟ್ ಆಗಬೇಕು ಅಂತ ಅಂದರೆ ಆವಾಗ ನಾವು ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನು ಯೂಸ್ ಮಾಡ್ತೀವಿ ಅದನ್ನು ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ದೇರ್ ಆರ್ 2 types ಆಫ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮು, ಕ್ಲೈಂಟ್ ಸರ್ವರ್ ಮತ್ತು ಪಿಯರ್ ಟು ಪಿಯರ್. ಕ್ಲೈಂಟ್ ಸರ್ವರ್ ಅಂತ ಅಂದರೆ ವೆರಿ ಸಿಂಪಲ್. ಇಲ್ಲಿ ನೋಡಿ, ಸರ್ವರ್ ಇದೆ, ಮಲ್ಟಿಪಲ್ ಕ್ಲೈಂಟ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಇವಾಗ ಒಂದು ಮಿಷಿನನ್ನು ಮಲ್ಟಿಪಲ್ ಕ್ಲೈಂಟ್ಸ್ ಏನು ಮಾಡ್ತಿದೆ, ಆ್ಯಕ್ಸಸ್ ಮಾಡ್ತಿದೆ. ಸೊ ಇದನ್ನು ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಂತ ಕರಿತೀವಿ. ಮೀನ್ಸ್ ದಿಸ್ ಮಿಷಿನ್ ಇಸ್ ಓನ್ಲಿ ಹ್ಯಾವಿಂಗ್, ಬೇರೆ ಯಾವುದ್ರಲ್ಲೂ ನಾವು ದಿಸ್ ಮಿಷಿನ್ ಇಸ್ ಅ ಪವರ್ಫುಲ್, ಇಲ್ಲಿ ನಾವೆಲ್ಲ ಸಾಫ್ಟ್ವೇರ್ಸ್ನ ಅಪ್ಲೈ ಮಾಡಿರ್ತೀವಿ. ಈ ಮಿಷಿನ್ಸ್ಗಳಿಗೆ ಬೇಕು ಅಂತ ಅಂದರೆ ಅವು ಏನು ಮಾಡಬೇಕು, ದೇ ಶುಡ್ ಸೆಂಡ್ ದ ರಿಕ್ವೆಸ್ಟ್ ಟು ದ ಸರ್ವರ್, ದೆನ್ ಕ್ಯಾನ್ ದೇ ಆ್ಯಕ್ಸಸ್ ದ ಡೇಟಾ. ಫಾರ್ ಎಕ್ಸಾಂಪಲ್ ಈಗ ಈ ಪ್ರಿಂಟರ್ನ ನಾವು ಈ ಸರ್ವರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ಮಿಷಿನಿಂದ ನಾವು ಪ್ರಿಂಟ್ ತೆಗಿಬೇಕು ಅಂತಂದರೆ ಆ ಡೇಟಾನ ಈ ಸರ್ವರ್ ಕಳಿಸ್ಬೇಕು, ಆಮೇಲೆ ಪ್ರಿಂಟ್ ತೆಗಿಬೇಕು. ನೆಕ್ಸ್ಟ್ ಈ ಮಿಷಿನಿಂದ ಏನು ಪ್ರಿಂಟ್ ತೆಗಿಬೇಕಂದ್ರೆ ಅದು ಡೈರೆಕ್ಟಾಗಿ ಪ್ರಿಂಟರ್ ಕನೆಕ್ಟ್ ಆಗಿಲ್ಲ, ಇದೇನಾಗುತ್ತೆ, ಸರ್ವರ್ ಕನೆಕ್ಟ್ ಆಗಿದೆ, ಸರ್ವರ್ಗೆ ರಿಕ್ವೆಸ್ಟ್ ಹೋಗುತ್ತೆ, ಸರ್ವರ್ಗೆ ಪ್ರಿಂಟರಿಂದ ರಿಸಲ್ಟ್ನ ಪ್ರಿಂಟ್ ಮಾಡ್ತೀವಿ. ಸೊ ಏನಂತ ಅಂದರೆ
ಒಂದು ಸೆಂಟ್ರಲ್ ಮಿಷಿನ್ ಇರುತ್ತೆ. ಆ ಸೆಂಟ್ರಲ್ ಮಿಷಿನ್ಗೆ ಎಲ್ಲ ಕ್ಲೈಂಟ್ಸ್ನ ನಾವು ಕನೆಕ್ಟ್ ಮಾಡಿರ್ತೀವಿ. ಆ ಸೆಂಟ್ರಲ್ ಮಿಷಿನ್ದು ಕೆಲಸ ಏನು ಅಂದರೆ ಕ್ಲೈಂಟ್ಸಿಂದ ಬರ್ತಿರುವಂಥ ರಿಕ್ವೆಸ್ಟ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ರೆಸ್ಪಾನ್ಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನು ಸೆಂಟ್ರಲೈಸ್ಡ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಅಂತ ಕರಿತೀವಿ. So this network consists of two devices, client and server. Server andre is highly configured powerful computer that serves the services requested by the client. Next, client is a device that sends the request to the server. ನೆಕ್ಸ್ಟು ಪಿಯರ್ ಟು ಪಿಯರ್. ಸೊ ನಾವು ಕ್ಲೈಂಟ್ ಸರ್ವರಲ್ಲಿ ನೋಡಿದ್ರೆ ಒಂದು ಸರ್ವರ್ ಮಿಷಿನ್ ಇರುತ್ತೆ, ಮಲ್ಟಿಪಲ್ ಕ್ಲೈಂಟ್ ಮಿಷಿನ್ ಇರುತ್ತೆ. ಸೊ ಸರ್ವರ್ಗೆ ರಿಕ್ವೆಸ್ಟು ಬಂದಾಗ ಸರ್ವರ್ ಏನು ಮಾಡುತ್ತೆ, ಎಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ. ಪಿಯರ್ ಟು ಪಿಯರ್ ನೆಟ್ವರ್ಕ್ OS ಅಂತ ಅಂದರೆ ಇಲ್ಲಿ ಕ್ಲೈಂಟ್ ಸರ್ವರ್ ಕಾನ್ಸೆಪ್ಟೇ ಇರಲ್ಲ. ಏನಾಗಿರುತ್ತೆ ಅಂದರೆ ಆ ನೆಟ್ವರ್ಕಲ್ಲಿ ಇರೋವಂಥ ಪ್ರತಿಯೊಂದು ಡಿವೈಸಸ್ಸು ಇಂಟರ್ ಕನೆಕ್ಟ್ ಆಗಿರುತ್ತೆ. ಸೊ ಈಚ್ ಆ್ಯಂಡ್ ಡಿವೈಸ್ ಇಸ್ ಆ್ಯಕ್ಟಿಂಗ್ ಲೈಕ್ ಅ ಸರ್ವರ್ ಆ್ಯಂಡ್ ಈಚ್ ಆ್ಯಂಡ್ ಡಿವೈಸ್ ಇಸ್ ಆ್ಯಕ್ಟಿಂಗ್ ಲೈಕ್ ಅ ಕ್ಲೈಂಟ್. So in P2P network, the peers are computer system which are connected to each other through internet. Ella device ಏನಾಗಿರುತ್ತೆ ಕನೆಕ್ಟ್ ಆಗಿರುತ್ತೆ through the internet. Files can be shared directly between the system on the network without the need of central server. So ಈ ಸಿಸ್ಟಮ್ ಇಂದ ಈ ಸಿಸ್ಟಮ್ಗೆ ಫೈಲ್ ಬೇಕು ಅಂದರೆ ಅದು ಡೈರೆಕ್ಟಾಗಿ ಸೆಂಡ್ ಮಾಡುತ್ತೆ. ಇಲ್ಲಿ ಸೆಂಟ್ರಲೈಸ್ಡ್ ಸರ್ವರ್ ನಾವೇನು ಯೂಸ್ ಮಾಡಿಲ್ಲ. ಸೊ ದಟ್ ದ ಡೇಟಾ ವಿಲ್ ಬಿ ಎಕ್ಸ್ಚೇಂಜ್ ಡೈರೆಕ್ಟ್ಲಿ ಬಿಟ್ವೀನ್ ದ ಡಿವೈಸಸ್. ಇಲ್ಲಿ ಈ ಪಿಯರ್ ಟು ಪಿಯರ್ ನೆಟ್ವರ್ಕಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಈಚ್ ಡಿವೈಸ್ ಬಿಹೇವ್ಸ್ ಲೈಕ್ ಅ ಸರ್ವರ್ ಆ್ಯಂಡ್ ಈಚ್ ಡಿವೈಸ್ ಬಿಹೇವ್ಸ್ ಲೈಕ್ ಅ ಕ್ಲೈಂಟ್. ಸೊ ಈಚ್ ಕಂಪ್ಯೂಟರ್ ಆನ್ ಅ P2P ನೆಟ್ವರ್ಕ್ ಬಿಕಮ್ಸ್ ಅ ಫೈಲ್ ಸರ್ವರ್ ಆ್ಯಸ್ ವೆಲ್ ಆಸ್ ಅ ಕ್ಲೈಂಟ್. ನೆಕ್ಸ್ಟು ಸರ್ವೀಸಸ್ ಅಂದರೆ ಇದ್ರ ಯೂಸ್ ಮಾಡೋದ್ರಿಂದ ನೆಟ್ವರ್ಕ್ ಆಪ್ರೇಟಿಂಗ್ ಸಿಸ್ಟಮ್ದು ಸರ್ವೀಸಸ್ ಏನು, ಬೇಸಿಕ್ ಸಪೋರ್ಟ್ ಫಾರ್ ಆಪ್ರೇಟಿಂಗ್ ಸಿಸ್ಟಮು, ಪ್ರಿಂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ಗಳನ್ನ ನಾವು ಯೂಸ್ ಮಾಡ್ಕೋಬೋದು, ನೆಟ್ವರ್ಕ್ ಸೆಕ್ಯೂರಿಟಿ ಆ್ಯಂಡ್ ಕೇಪಬಿಲಿಟೀಸ್, ಡೇಟಾನ ಬ್ಯಾಕಪ್ ಮಾಡ್ಕೋಬೋದು, ವೆಬ್ ಸರ್ವೀಸಸ್, ಇಂಟರ್ ನೆಟ್ವರ್ಕಿಂಗ್, ಡೇಟಾ ಅಂದರೆ ಡಿವೈಸಸ್ನ ನಾವು ಇಂಟರ್ ಕನೆಕ್ಟ್ ಮಾಡಿಕೊಂಡು ಡೇಟಾನ ನಾವೇನು ಮಾಡ್ಬೋದು, ಶೇರ್ ಮಾಡ್ಬೋದು. ಸೊ ದೀಸ್ ಆರ್ ದ ಸರ್ವೀಸಸ್ ಆಫ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಒನ್ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್. ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಆಲ್ಮೋಸ್ಟ್ ನಾವು ಯೂಸ್ ಮಾಡೋ ಡಿವೈಸಸಲ್ಲಿ ನಾವು ನೋಡ್ತೀವಿ. ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಆಲ್ ಸ್ಮಾರ್ಟ್ ಫೋನ್ಸ್, PC ಆ್ಯಂಡ್ ಟು ರನ್ ದ ಅಪ್ಲಿಕೇಶನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಇವನ್ನ ನಾವು ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ನಾವು ಮೊಬೈಲಲ್ಲಿ ನಾವೇನು ಅಪ್ಲಿಕೇಶನ್ಸ್ನ ಹಾಕೋತೀವಲ್ಲ, ನಾವು ಮೊಬೈಲಲ್ಲಿ ಯೂಸ್ ಮಾಡೋ ಅಂಥ ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇದು ಆಪ್ರೇಟಿಂಗ್ ಸಿಸ್ಟಮು ಸ್ಪೆಷಲಿ ಡಿಸೈನ್ ಟು ರನ್ ಆನ್ ಮೊಬೈಲ್ ಡಿವೈಸಸ್, all smartphones, PCs and to run the applications and programs. ಎಲ್ಲ ಸ್ಮಾರ್ಟ್ಫೋನ್ಸಲ್ಲಿ PCsಲ್ಲಿ ನಾವು ಹಾಕೋವಂಥ ಸಾಫ್ಟ್ವೇರ್ನ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಸ್ಪೆಷಲಿ ಏನಕ್ಕೆ ಡಿಸೈನ್ ಮಾಡಿದ್ದೀವಿ ಅಂದರೆ ಟು ರನ್ ಆನ್ ದಿ ಮೊಬೈಲ್ ಡಿವೈಸಸ್. ನೋಡಿ ನಾವಿಲ್ಲಿ ಡಿಫ್ರೆಂಟ್ ಟೈಪ್ಸು, ಡಿಫ್ರೆಂಟ್ ಮೊಬೈಲ್ಸ್ಗಳಿಗೆ ಡಿಫ್ರೆಂಟು ಆಪ್ರೇಟಿಂಗ್ ಸಿಸ್ಟಮ್ಸ್ನ ನಾವು ಹಾಕಿದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ಈಗ ಆ್ಯಪಲ್ಗೆ iOS ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ರಾಯ್ಡ್ ಬೇರೆ ಡಿವೈಸಸ್ಗಳಿಗೆಲ್ಲ ನಾವು ಆ್ಯಂಡ್ರಾಯ್ಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬ್ಲ್ಯಾಕ್ಬೆರಿ ಮೊಬೈಲ್ಗೆ ಬ್ಲ್ಯಾಕ್ಬೆರಿ ಸಾಫ್ಟ್ವೇರ್ ಅಂತ ಇರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಮೊಬೈಲ್ಗೆ ಅವರೇ ಕಂಪ್ನಿಯಿಂದನೇ ಒಂದು OSನ ಡಿಸೈನ್ ಮಾಡಿರ್ತಾರೆ. ಆ OS ಅಂತಂದರೆ ಮೇನ್ಲಿ ದಟ್ ಈಸ್ ಇನ್ಸ್ಟಾಲ್ಡ್ ಆನ್ ದ ಕಂಪ್ಯೂಟರ್ ಟು ರನ್ ದ ಇಟ್ ಈಸ್ ಮೇನ್ಲಿ ಇನ್ಸ್ಟಾಲ್ಡ್ ಆನ್ ದ ಮೊಬೈಲ್ ಟು ರನ್ ದ ಅಪ್ಲಿಕೇಶನ್ಸ್. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ದಟ್ ಈಸ್ ಮೇನ್ಲಿ ಡಿಸೈನ್ ಟು ರನ್ ಆನ್ ದ ಮೊಬೈಲ್ ಇಸ್ ನೋನ್ ಆ್ಯಸ್ ಅ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ ಫಾರ್ ಮೊಬೈಲ್ ಫೋನ್ಸ್ ಯಾವುದ್ಯಾವುದು ಅಂದರೆ ಆ್ಯಂಡ್ರಾಯ್ಡು, ಐಫೋನು, ಬಾಡಾ, ಬ್ಲ್ಯಾಕ್ಬೆರಿ OS, ವಿಂಡೋ OS, ಇವೆಲ್ಲ ಡಿಫ್ರೆಂಟ್ ಮೊಬೈಲ್ಸ್ಗೆ ಡಿಸೈನ್ ಮಾಡಿರುವಂಥ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಮೊಬೈಲ್ OSದು ಸರ್ವಿಸಸ್ ಏನಂದರೆ ಹೆಲ್ಪ್ಸ್ ಟು ರನ್ ದ ಅದರ್ಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆನ್ ದ ಡಿವೈಸಸ್. ನಮ್ಮ ಮೊಬೈಲ್ ಮೇಲೆ ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವೆಲ್ಲ ವಾಟ್ಸಪ್ ಯೂಸ್ ಮಾಡ್ತೀವಿ, ಇಟ್ ಈಸ್ ಆಲ್ಸೋ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ನ ನಮ್ಮ ಮೊಬೈಲಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡು ರನ್ ಮಾಡೋದಕ್ಕೆ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮು ಹೆಲ್ಪ್ ಮಾಡುತ್ತೆ. Next, we'll see some of the MCQ questions related to the topic what I have covered in the today's class. First question is, every computer requires operating system to function. ಪ್ರತಿಯೊಂದು ಕಂಪ್ಯೂಟರಲ್ಲೂ ಕೂಡ ಅದು ಫಂಕ್ಷನ್ ಆಗಬೇಕು ಅಂದರೆ ಆಪ್ರೇಟಿಂಗ್ ಸಿಸ್ಟಮು ಇರಬೇಕು. ಫಸ್ಟ್ ಆಪ್ಷನ್ ಟ್ರೂ, ಸೆಕೆಂಡ್ ಒನ್ ಫಾಲ್ಸ್.
ದ ಕರೆಕ್ಟ್ ಆನ್ಸರ್ ಇಸ್ ಹೌದು. ಎವ್ರಿ ಡಿವೈಸಲ್ಲಿ ಅದು ಫಂಕ್ಷನ್ ಮಾಡಬೇಕು ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮ್ ಬೇಕು. ಯಾಕಂದರೆ ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಫೌಂಡೇಶನ್ ಅಂತ ಕರಿತೀವಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಟ್ರೂ. Second one, it is possible to use computer or mobile without OS. OS ಇಲ್ದೇ ನಾವು ಕಂಪ್ಯೂಟರ್ನ ಮತ್ತು ಮೊಬೈಲ್ನ ನಾವು ಯೂಸ್ ಮಾಡ್ಬೋದಾ? ಆನ್ಸರು ಟ್ರೂ ಮತ್ತು ಫಾಲ್ಸ್. ಸೊ ನಾನು ಮೊದಲೇ ಹೇಳ್ದಂಗೆ OSನ ಫೌಂಡೇಶನ್ ಅಂತ ಕರಿತೀವಿ. ಸೊ ಫೌಂಡೇಶನ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ ಆಗಿರಲಿ ಅಲ್ಲಿ OS ಇರಲೇಬೇಕು. ಆನ್ಸರ್ ಫಾಲ್ಸ್. Third question, ಆಪ್ರೇಟಿಂಗ್ ಸಿಸ್ಟಮ್ ಪ್ರೊವೈಡ್ಸ್. ಆಪ್ರೇಟಿಂಗ್ ಸಿಸ್ಟಮ್ ಏನೇನು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ? ಫಸ್ಟ್ ಒನ್, ಫೈಲ್ ಮ್ಯಾನೇಜ್ಮೆಂಟ್. ಫೈಲ್ಸ್ಗಳನ್ನ ಸ್ಟೋರ್ ಆಗಿರುವಂಥ ಫೈಲ್ಸ್ಗಳನ್ನ ಮ್ಯಾನೇಜ್ ಮಾಡೋದು, ಫೈಲ್ಸ್ನ ಈಚೆ ತೆಗೆಯೋದು, ಮೆಮೊರಿಯಿಂದ ಫೈಲ್ಸ್ಗೆ ಹಾಕೋದು, ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು. ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಅಂದರೆ ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡೋದು, ಮಲ್ಟಿಪಲ್ ಅಪ್ಲಿಕೇಶನ್ಸ್ಗಳಿಗೆ ಏನು ಬೇಕು, ಟೈಮ್ ಏನು ಬೇಕು, ಮೆಮೊರಿ ಏನು ಬೇಕು, ರಿಸೋರ್ಸಸ್ ಏನು ಬೇಕು ಅದನ್ನು ಅಲೋಟ್ ಮಾಡೋದು, ಮೆಮೊರಿ ಮ್ಯಾನೇಜ್ಮೆಂಟ್. And fourth one, all of the above. So the correct answer is operating system provides all of the above services. So the correct answer is all of the above. Next, fourth question. Full form of NOC is Network Operating System. NOS ಅಂದರೆ Network Operating System. Answer true or false? The answer is true. Next, fifth one, the host that sends request is known as. ಯಾವ ಡಿವೈಸ್ ರಿಕ್ವೆಸ್ಟ್ನ ಸೆಂಡ್ ಮಾಡುತ್ತೆ ಅಂಥ ಡಿವೈಸ್ನ ನಾವು ಏನಂತ ಕರಿತೀವಿ ಅಂತ. ಮೊದಲನೇದು ಹೋಸ್ಟ್ ಅಂತ ಕರಿತೀವಿ, ಎರಡನೇದು ಸರ್ವರ್, ಮೂರನೇದು ಕ್ಲೈಂಟ್, ನನ್ ಆಫ್ ದಿ ಅಬೋವ್. ಸೊ ಡಿವೈಸ್ ದಟ್ ಹೋಸ್ಟ್ ಅಂದರೆ ಡಿವೈಸ್. ಒಂದು ಡಿವೈಸ್ನ ನಾವು ಹೋಸ್ಟ್ ಅಂತ ಕರಿಬೋದು, ಮಿಷಿನ್ ಅಂತ ಕರಿಬೋದು, ಏನು ಬೇಕಾದರೂ ಕರಿಬೋದು. ಅಂದರೆ ಒಂದು ಡಿವೈಸ್ಗೆ ವಿ ಹ್ಯಾವ್ ಅ ಡಿಫ್ರೆಂಟ್ ನೇಮ್ಸ್. ಸೊ ಒಂದು ಡಿವೈಸು ಯಾವುದು ರಿಕ್ವೆಸ್ಟನ್ನ ಸೆಂಡ್ ಮಾಡುತ್ತೆ ಆ ಡಿವೈಸ್ನ ನಾವೇನಂತ ಕರಿತೀವಿ? ಇಟ್ ಈಸ್ ನೋನ್ ಆ್ಯಸ್ ಅ ಕ್ಲೈಂಟ್. ಯಾವುದು ರಿಕ್ವೆಸ್ಟನ್ನ ಎಕ್ಸೆಪ್ಟ್ ಮಾಡ್ಕೊಂಡು ರೆಸ್ಪಾನ್ಸ್ ಮಾಡುತ್ತೆ ಅದನ್ನು ನಾವು ಸರ್ವರ್ ಅಂತ ಕರಿತೀವಿ. ಆನ್ಸರ್ ಇಸ್ ಕ್ಲೈಂಟ್. ಸಿಕ್ಸ್ತ್, Mobile OS is also called Mobile Operating System. Answer is true. Next, conclusion. So in today's class, we have learned some of the topics that are related to the operating system, that is definition of operating system, characteristic features of OS, types of OS, services of OS, network OS, mobile OS. So just I will brief it out once again. Operating system andre collection of softwares that help us to manage computer hardware and the resources. Characteristic features of OS anta andre file management, memory management, security, multitasking, program executions, ivella features of operating systems. Types ಅಲ್ಲಿ we have a different types: batch operating system, network operating system, multitasking operating system, distributed operating systems. ಇವೆಲ್ಲ different types of operating system. Services ಅಂದರೆ again we can say it provides file management, memory management, resource management. ಇವೆಲ್ಲ services. Error handling ಇವೆಲ್ಲ ಕೂಡ ಸರ್ವಿಸಸ್ ಆಫ್ OS ಅಂತ ಕರಿತೀವಿ. ನೆಟ್ವರ್ಕ್ OS ಅಂತ ಅಂದರೆ ಆ OS ದಟ್ ಈಸ್ ಡಿಸೈನ್ ಟು ಮ್ಯಾನೇಜ್ ದ ರಿಸೋರ್ಸಸ್ ಆಫ್ ದಿ ನೆಟ್ವರ್ಕ್ ಇಸ್ ನೋನ್ ಆ್ಯಸ್ ನೆಟ್ವರ್ಕ್ OS. ಮೊಬೈಲ್ OS ಅಂತ ಅಂದರೆ a device that is designed to run an application on a mobile is known as a mobile OS. So these are the topics we have covered in the today's class. Last, references. If you need any further information related to the above concept, you can go through the address what I have given here. So if you need any further informations, you can find the informations related to the topic what I have covered in the today's class. And thank you.